ಟಾರ್ಗೆಟ್ಗೆ ಮತ್ತು ಆಗ್ತಾ ಎಸ್ ಕೃಷ್ಣ ಅವರನ್ನು ಕೂಡ ಬೆನ್ನು ಬಿದ್ದಿದ್ದೀರಿ ನೀವು. ಅವ್ರ ಹಳೆಯ ಕಾಫಿ ಡೇ ಮತ್ತೊಂದು ಅವರು ಆಲ್ರೆಡಿ ಬೆಂಗಳೂರಿನಲ್ಲಿ ನೀವು ಆರೋಪ ಮಾಡಿದ್ರೆ ದಿಲ್ಲಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಯಾರಿಗೂ ಬೆನ್ನು ಬೀಳೋದಿಲ್ಲ ಸರ್. ಅಲ್ಲ, ಒಂದು ರೀತಿ ಬೇತಾಳ, ನೀವು ಬೆನ್ನು ಬೀಳೋದಾದ್ರೆ ನೀವು ಬೇತಾಳ ಇಲ್ಲ. ಇದು ಹಿರೇಮಠರು, ನನ್ನ ಪ್ರಕಾರ ಹಿರೇಮಠರು ಈ ರೀತಿಯ ಹೋರಾಟದಲ್ಲಿ ಬೇತಾಳ ಥರ ಬೆನ್ನು ಬಿದ್ದಿದ್ದೀರಿ. ನನ್ನ ಅಭಿಪ್ರಾಯದೊಳಗೆ ನೀವು ಬೇತಾಳ ನಿಮ್ಮಿಂದ ಮೊದಲು ಮಾಡ್ಕೊಂಡು ನಾವು ಬೇತಾಳ ಅಲ್ಲ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಏನೋ ವಿಶಾಲವಾಗಿ ಬೆಳೆದಿದೆ ಭ್ರಷ್ಟಾಚಾರ. ಇವತ್ತು ಕ್ಯಾನ್ಸರ್ದ ಹಾಗೆ ಇದ್ರ ಬಗ್ಗೆ ಎಲ್ಲರಿಗೂ ಕಳಕಳಿ ಇದೆ, ಎಲ್ಲರಿಗೂ ಇದನ್ನ ಮಾಡಬೇಕನ್ನೋ ಮನಸ್ಸಿದೆ. ನನ್ನ ಅಳಿಯ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ, ಇನ್ನೊಬ್ಬ ಭಾಗಮನೆ ಅವ್ರು ಮಾಡಿದ್ರೆ ತಪ್ಪು ಆಗಿದ್ರೆ ಶಿಕ್ಷೆ ಮಾಡಲಿ, ನನಗೂ ಇದಕ್ಕೆ ಸಂಬಂಧ ಇಲ್ಲ, ನನ್ನನ್ನು ಯಾಕೆ ಹೇಳ್ತಿರ್ತೀರಿ ಅಂತ ಕೃಷ್ಣ ಅವರು ಹೇಳಿದ್ದಾರೆ. ಇದೇ ಪ್ರಕಾರ ರೆಡ್ಡಿ ಸಹೋದರರು ಮೊದಲು ಮಾತಾಡಿದರು. ನಾವು ಕಾನ್ಸ್ಟೇಬಲ್ನ ಮಕ್ಕಳು, ನಮ್ರತೆಯಿಂದ ಬಂದವರು, ನಾವು ಯಾವುದೇ ವ್ಯವಹಾರಗಳನ್ನ ಮಾಡಿಲ್ಲ, ನಮಗೆ ಯಾವುದು ಗಣಿಗಳ ಕರ್ನಾಟಕದಲ್ಲಿಲ್ಲ. ಅವ್ರನ್ನ ಸಮರ್ಥನೆ ಮಾಡಿದವರು ಯಡಿಯೂರಪ್ಪ ಅವರು. ಆವಾಗ ಸಂತೋಷ ಹೇಳೋರು ಅಂತಿದ್ರು, ನನಗೆ ಎಲ್ಲ ಕಡೆಗೂ ಅಕ್ರಮ ಗಣಿಗಾರಿಕೆ ಕಾಣಿಸ್ತದೆ, ಇವರಿಗೆ ಕಾಣಿಸ್ತಾ ಇಲ್ಲ ಮುಖ್ಯಮಂತ್ರಿಗಳಿಗೆ ಅಂತ. ಹಾಗೆ ನಾವು ಹೊರಗೆ ತೆಗೆದಲ್ಲಿ ಹೋದಾಗ ಅದು ಅವ್ಯವಹಾರ, ಅಕ್ರಮಗಳ ಕ್ರಿಮಿನಾಲಿಟೀಸ್ ಆಗರವಾಗಿದೆ. ಇವತ್ತು ಬಹಳಷ್ಟು ರಾಜಕಾರಣಿಗಳು ಇದೇ ಮಾತನ್ನು ಹೇಳ್ತಾರೆ. ಆದರೆ ಕೃಷ್ಣ ಅವ್ರ ಬಗ್ಗೆ ನನಗೊಂದು ತುಂಬ ಕನ್ಸರ್ನ್ ಇದೆ. ಯಾಕೆಂದರೆ ನನ್ನ ಹಾಗೆ ಫಾರಿನ್ದಲ್ಲಿದ್ದು ಬಂದವರು, ದೇಶ ಸೇವೆ ಅಪೂರ್ವ ಅವಕಾಶ ಪಾಲಿಟಿಕ್ಸಿಂದ ಅವರಿಗಿತ್ತು. ಅದನ್ನು ಬಿಟ್ಟು ಈ ಅಕ್ರಮ ಗಣಿಗಾರಿಕೆ, ಈ ಭೂ ಕಬಳಿಕೆ ಅಂತ ಫೌಂಡೇಶನ್ ಅವ್ರು ಹಾಕಿದರು. ಅಂದರೆ ಯಾಕಂದ್ರೆ DK ಶಿವಕುಮಾರ್ನ ಬೆಳೆಸಿದವರು ಅವರೇ. ಅವರು ಮ್ಯಾನ್ ಫ್ರೈಡೇ ಅಲ್ಲ, ಅಳೆಯನ್ನು ಬೆಳೆಸಿದ್ದವ್ರೇನಾ? ಅಳಿಯ, ಇನ್ನೊಬ್ಬ ಅಳಿಯ, ಏನು ಒಬ್ಬರು ಮಗಳ ಗಂಡ, ಇನ್ನೊಬ್ಬರು ತಮ್ಮ ಮಿಸಸ್ ಅವರ ಸಿಸ್ಟರ್ ಮಗ ರಾಜಾ ಬಾಗಮನೆ, ಇನ್ನೊಂದು ಕಡೆಗೆ VG ಸಿದ್ಧಾರ್ಥ. ಇವ್ರನ್ನ ಬೆಳೆಸಿದವರು ಆಬ್ವಿಯಸ್ಲಿ ಅವರೇ. ಅವ್ರ ಇತಿಹಾಸವನ್ನು ತೆಗೆದು ನೋಡಿ, ಎಲ್ಲಿ ಓದರು, ಹೇಗೆ ಕಲ್ತರು, ಈಗ ಕಾಫಿ ಡೇ ಯಾವ ರೀತಿ ವಿಶ್ವದಾದ್ಯಂತ ಬೆಳೀತಾ ಇದೆ. ಅವ್ರ ಬಿಸ್ನೆಸ್ ಮನ್ ಆಗಿ ನಾನು ಕೃಷ್ಣ ಅವರ ಅಳಿಯ ಆದ ತಕ್ಷಣ ನಾನು ಕೃಷ್ಣ ಅವರಿಂದಲೇ ನಾನು ಬೆಳೆದಿನಿ ಅಂತ ನೀವು ಯಾಕೆ ಭಾವಿಸ್ಬೇಕು? 1999ದಲ್ಲಿ ಯಾವಾಗ ಇವರು KPCC ಅಧ್ಯಕ್ಷರಾಗಿ ಮುಂದೆ ಮುಖ್ಯಮಂತ್ರಿಗಳಾದರು, ಆ ಸಮಯದೊಳಗೆ ಚಿಕ್ಕಮಗಳೂರಿಂದ ಇವರೇನು ಖರೀದಿ ಮಾಡ್ತಾಯಿದ್ರು ಕಾಫಿ, ಅವಾಗ ಚೆಕ್ಸ್ಗಳು ಬೌನ್ಸ್ ಆಗ್ತಾಯಿದ್ದು. 2004ದಲ್ಲಿ ಇವರೊಬ್ಬರು ಜಗತ್ತಿನ ಅಗರ್ಭ ಶ್ರೀಮಂತರಲ್ಲಿ ಒಬ್ಬರು ಅಂತ ಫೋರ್ಸ್ ಮ್ಯಾಗಝಿನ್ ಹೇಳಬೇಕಾದ್ರೆ ಅದಕ್ಕೇನು ಕಾರಣ? ಇವರ ಎಲ್ಲ ಗ್ರೋತ್ ಅಂತೇವಪ್ಪ ನಾವು. ಇವರ ಎಲ್ಲ ಘಟನೆಗಳನ್ನು ನೋಡಿದರೆ ಈಗ ಗಾಲಿ ಜನಾರ್ದನ್ ರೆಡ್ಡಿ, ಯಡಿಯೂರಪ್ಪ ಹುಂಬರು. ಯಾಕೆಂದರೆ ಅವರು ಚಕ್ರದಿಂದ ಇಲ್ಲಿ ತಗೊಂಡ್ರು, ಘಂಟಾಘೋಷವಾಗಿ ಕಾಯ್ದೆಗಳನ್ನ ಮುರಿದ್ರು. ಇವರು ತುಂಬ ಸೊಫಿಸ್ಟಿಕೇಟೆಡ್ ಆಗಿ, ಪ್ಲ್ಯಾನ್ ಆಗಿ, ಇಫೆಕ್ಟಿವ್ ಆಗಿ ಮಾಡ್ತಾರೆ. ಈ ಉದಾಹರಣೆ ತಗೊಳ್ಳಿ. ಅಂದರೆ ಕೃಷ್ಣ ಅವರ ಆಡಳಿತವನ್ನು ಸಫಿಸ್ಟಿಕೇಟೆಡ್ ಆಗಿ ಅವ್ರು ಅಳಿಯ ಯೂಸ್ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಅಳಿಯ ಯೂಸ್ ಮಾಡೋದಲ್ಲ, ಅದನ್ನು ಮುಚ್ಚಿ ಹಾಕುವಂಥ ಕವರಪ್ ಅಂತ ಇಂಗ್ಲೀಷ್ ಒಳಗೆ ಏನಂತಾರೆ, ಆ ಕೆಲಸವನ್ನು ಕೃಷ್ಣ ಅವರು ಅವಾಗೂ ಮಾಡಿದ್ದಾರೆ, ಇವತ್ತು ಮಾಡ್ತಾರೆ. ಇದು ಬಹಳ ದುರದೃಷ್ಟಕರ ನನ್ನ ಅಭಿಪ್ರಾಯದೊಳಗೆ. ಸ್ವಜನ ಪಕ್ಷಪಾತ ಆಗುತ್ತೆ. ಕೃಷ್ಣ ಅವರು ಸ್ವಜನ ಪಕ್ಷಪಾತಕ್ಕೆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ನನ್ನ ಅಭಿಪ್ರಾಯದೊಳಗೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅದು ಕಂಡು ಬರ್ತಾ ಇದೆ. ಈಗ ಉದಾಹರಣೆ ತಗೊಳ್ಳಿ. ಈಗ ಪೀಣ್ಯ ಇಂಡಸ್ಟ್ರಿಯಲ್ ಸಬರ್ಬ್ ಸ್ಟೇಜ್ 2ದೊಳಗೆ ಒಂದು CA ಅಂತಾರೆ, ಸಿವಿಕ್ ಅಮ್ಯುನಿಟೀಸ್ ಸೈಟ್ ಇದೆ. ಆ ಅಮ್ಯುನಿಟಿ ಸೈಟಿಗೆ ಮೊದಲು ಕೊಟ್ಟಿದ್ದು 1825 ಸ್ಕ್ವೇರ್ ಫುಟ್ಟು. ಅದನ್ನು 3800ಗೆ ಬೆಳೆಸಿ 44ಗೆ ಬೆಳೆಸಿ ಈ ಕೆಫೆ ಕಾಫಿ ಡೇ, ಈ ಮೆಕ್ಡೊನಾಲ್ಡ್ಸ್ ಎಲ್ಲ ಇಡ್ತಾರೆ. ಅವರು ಲೀಸ್ ಅಗ್ರಿಮೆಂಟ್ ಏನು ಇವ್ರ ಜೊತೆಗೆ, BDA ಜೊತೆಗೆ ಕಮಿಷನರ್ಗೆ ಭೇಟಿಯಾಗಿ ಬಂದಾಗ ಇವರು ಹೇಳ್ತಾರೆ, ಜೇಕರ್ ಜೆರೋಮ್ ಅವರ ಮ್ಯಾನ್ ಫ್ರೈಡೇ ಆಫೀಸ್ ಏನಂದರೆ, ನಾನು ಎಲ್ಲವನ್ನೂ ಮಾಡಿದ್ದೇನೆ, ಇದನ್ನು ನಮ್ಮ ಬೋರ್ಡ್ ಮಾಡಿದೆ ಅಂತ. ನಿನ್ನೆ ಅಲ್ಲಿ ತೆಗೆದು ನೋಡಿದರೆ ಚೇರ್ಮನ್ ಇವರು ಕೂಡಿ ಮಾಡಿದ್ದಾರೆ, ಹೊರತಾಗಿ ಬೋರ್ಡ್ ಅದರೊಳಗೆ ಬಂದಿರೋದು. ಅಷ್ಟೇ ಅಲ್ಲ, ಇದ್ರ ಹೆಸರು ಎಲ್ಲಿ ಇಲ್ವಾ? ಅಂದರೆ ಜೇಕರ್ ಜೆರೋಮ್ ಅವರ ಕೈ ಚಳಕದಿಂದ ಆಗಿರತಕ್ಕಂಥದ್ದು. ಇದು ಕೈ ಚಳಕಲ್ಲ ಸರ್. ಇದು ಯಾವ ರೀತಿ ಯಡಿಯೂರಪ್ಪ, ಗಾಲಿ ಜನಾರ್ದನ್ ರೆಡ್ಡಿ ಇವೇನೋ ಒಂದು ಪೊಲಿಟಿಕಲ್ ಕಂಪಲ್ಷನ್ ಏನೋ ಅಂತಿರಲ್ಲ, ಅತಿ ಭ್ರಷ್ಟ 4 ಅವರ ಅಧಿಕಾರಿಗಳನ್ನು ಆಲ್ಮೋಸ್ಟ್ ಅವರ ಗುಲಾಮರ ಹಾಗೆ ಮಾಡಿದರು. ಇವೆಲ್ಲ ಹೊರಗೆ ಬಂದಾಗ ಡೆಫಿನೆಟ್ಲಿ ಕೃಷ್ಣ ಅವರ ಪಾತ್ರ ಏನು ಅನ್ನೋದು ಹೊರಗೆ ಬರ್ತದೆ. ಆದರೆ ನನಗೇನು ಆಶ್ಚರ್ಯ ಆಯಿತು ಅಂದರೆ, ನಾನು ಹುಬ್ಬಳ್ಳಿ ಅಂತ ಒಂದು ಮಾಮೂಲಿ ಶಹರದೊಳಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ದಿಲ್ಲಿಯಲ್ಲಿ ಹೋಗಿ ಇವರು ಮಾಡ್ತಾರೆ, ಮತ್ತು ಅವ್ರು ಏನು ಬೇಕಾದ್ರೂ ಅವ್ರನ್ನ ಒಳಗೆ ಹಾಕಲಿ, ಏನೇ ಮಾಡಲಿ, ನನಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಆತುರತೆ ಏನಿತ್ತು? ಅಲ್ಲ, ಕೃಷ್ಣ ಅವ್ರು ಹೇಳೋದೇನೆಂದರೆ, ನನಗೆ ಅನಿಸುತ್ತೆ ಹಿರೇಮಠ್ರೆ, ನೀವು ಇಲ್ಲ ಅಲ್ಲಿ ಹೇಳ್ತಾರೆ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ ಕೃಷ್ಣ ಅವರು. ಕೋರ್ಟಿಗೆ ತೊಗೊಂಡು ಹೋಗಿ ದಾಖಲೆಗಳನ್ನು. ಇದು ಎಂಥ, ನನ್ನ ಅಭಿಪ್ರಾಯದೊಳಗೆ ಒಬ್ಬರು ಜವಾಬ್ದಾರಿ ವ್ಯಕ್ತಿ ಮುಖ್ಯಮಂತ್ರಿ ಆದವರು ಮಾತಾಡಬಾರ್ದು. ನಮ್ಮ ಸಂವಿಧಾನದ ಶಿಲ್ಪಿಗಳು ಈ ಪ್ರಕಾರದ ಅಕ್ರಮಗಳನ್ನು, ಅವ್ಯವಹಾರಗಳನ್ನು, ಕ್ರಿಮಿನಾಲಿಟೀಸನ್ನು ಡೀಲ್ ಮಾಡೋದು ಕಾರ್ಯಾಂಗ ಇದೆ. ಅದಕ್ಕೆ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ ಅವರು.
ಕೋರ್ಟಿಗೆ ಯಾಕೆ ಹೋಗ್ಬೇಕು ನಾವು ಹೇಳಿ ನೀವೇ? ಯಾವ ಅಕ್ರಮಗಳನ್ನು ಮಾಡಿದರೆ ನಾವು ಇಲ್ಲಿ ಹೊರಗಿಡ್ತೇವೆ. ಈಗ ಹೆಂಗೆ 9 ಪೋರ್ಟ್ಗಳಲ್ಲಿ CBI ಆರ್ಡರ್ ಮಾಡಿರಲ್ರಿ, ಇಟ್ ಈಸ್ ದ ಡ್ಯೂಟಿ ಆಫ್ ಏನು ಎಕ್ಸಿಕ್ಯೂಟಿವ್ ಬ್ರಾಂಚದ ಡ್ಯೂಟಿ ಇದೆ. ತಮ್ಮ ಕೆಲಸಗಳನ್ನ ತಾವು ಮಾಡೋದನ್ನು ಬಿಟ್ಟು ಹಾದಿ ತಪ್ಪಿಸಲಿಕ್ಕೆ ಪ್ರಯತ್ನ ಹಾಗಾದ್ರೆ ಮಾಡ್ತಾರೆ. ನೀವು ಸಿದ್ದರಾಮಯ್ಯ ಡಿಮ್ಯಾಂಡ್ ಮಾಡ್ತೀರಾ SM ಕೃಷ್ಣ ಅವರ ಅಳಿಯಂದರ ಈ ಅವ್ಯವಹಾರಗಳನ್ನು ತನಿಖೆ ಮಾಡಿ ಅಂತ ಹೇಳ್ತೀರಾ? ಅವಶ್ಯವಾಗಿ. ನಮಗೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ? ನನ್ನ ಅಭಿಪ್ರಾಯದೊಳಗೆ ಆಗಲೇಬೇಕು. ಇಟ್ಸ್ ಎ ಲಾಂಗ್ ಓವರ್ ಡ್ಯೂ ಅಂತಾರಲ್ಲ. ಈಗ ಹೆಂಗೆ ಎಲ್ಲಿ ಕನಕಪುರದಲ್ಲಿ ಏನು ದೊಡ್ಡ ದರೋಡೆಕೋರ್ತನ ನಡೆದು ಹೋಯಿತು, ಗ್ರೆನೈಟು, ಇವತ್ತಿಲ್ಲ ನಾಳೆ ಅದನ್ನು ಹೊರಗೆ ತಂದು ಈಗೇನು ಮೊನ್ನೆ MP ಆಗಿದ್ದಾರೆ ಯಾರು DK ಸುರೇಶು, DK ಶಿವಕುಮಾರು ಯಾವ ರೀತಿ ಯಾವ ಭೂಮಿಯನ್ನು ತೆಗೆದುಕೊಂಡು ದೂರ ತೋರಿಸಿ ಯಾವ ಪ್ರಕಾರ ಲೂಟಿ ಮಾಡಿದ್ರು ಅನ್ನೋದು ಒಂದು ಏನಂತಾರೆ ಪತ್ತೇದಾರಿ ಕಾದಂಬರಿ ಆಗಿದೆ. ಇವತ್ತಿಲ್ಲ ನಾಳೆ ಅವರು ಮಾಡಿದ ಕೃತಿಗಳಿಗೆ ಜವಾಬ್ದಾರಿ ಆಗಲೇಬೇಕಲ್ಲ. ಅಂದ್ರೆ SM ಕೃಷ್ಣ ಅಳಿಯಂದ ಪತ್ತೇದಾರಿ ಕಾದಂಬರಿ ಆಗ್ಬೇಕಾಗುತ್ತೆ. ಅವಶ್ಯವಾಗಿ ದೊಡ್ಡ ಪತ್ತೇದಾರಿ ಕಾದಂಬರಿ ಆಗ್ತದೆ. ಈಗ ಅವರು ಮತ್ತೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಇದ್ದಾಗ ಅವರಿಗೆ ರಾಯಭಾರಿತನ ಕೊಡ್ತಾರೆ. ಯಾರಿಗೆ? ಜೈಕರ್ ಜೊರಾಮ್ ಅವರಿಗೆ. ಇದೇನು ನೆಂಟಸ್ತನ, ಇದೇನಿದು? 3-4 ದಿವಸದ ನಂತರ ನಾವು ಬಿಡಿಗೆ ಹೋದರೆ ಅದು ತದ್ವಿರುದ್ಧ ಇದೆ, ದಾಖಲಾತಿಗಳು ಸುಳ್ಳು ಹೇಳ್ತವೆ. ಬಹಳಷ್ಟು ಮೀಡಿಯಾದವರು ಅದನ್ನು ಕೆಲವು ಜನ ತಂದಿದ್ದಾರೆ, ಆದರೆ ಇನ್ನೂ ಬಹಳ ಜನ ಯಾಕೋ ಇದು ಮಾಡ್ತಾ ಇದ್ದಾರೆ. ನನ್ನ ಅಭಿಪ್ರಾಯದೊಳಗೆ ಈಗ ಬೆಕ್ಕು ಕಡ್ಡು ಮುಚ್ಚಿ ಹಾಲು ಕುಡಿದರೆ ಜಗತ್ತು, ಅದು ಎಲ್ಲರಿಗೂ ಗೊತ್ತಿದೆ. ತೆಲಗಿ ಬಗ್ಗೆ ಏನಾಯಿತು, ಎಲ್ಲಿಂದ ರೊಕ್ಕ ಬಂತು, ಏನು ಇವರೇ ಯಾರು ರೋಷನ್ ಬೇಗ್ ಅವರೇ ಮಿನಿಸ್ಟರ್ ಇದ್ರು, ನಿಮ್ಗೆ ಗೊತ್ತಿದೆ ಎಲ್ಲ. ಒನ್ಸ್ ಅಗೇನ್ SM ಕೃಷ್ಣ ಈಸ್ ಆಲ್ಸೋ ದೇವೇಗೌಡ ಎನಿಮಿ. ನನ್ನ ಅಭಿಪ್ರಾಯದೊಳಗೆ ಅವ್ರವ್ರ ಎನಿಮಿಗಳಾದರೆ ನಿಮಗೆ ಅವ್ರವ್ರು ಇದು ಮಾಡಿದರೆ ಏನಾಯಿತು? ನನಗೆ ಹ್ಯಾಪಿಯೆಸ್ಟ್ ಡೇ ಏನಾಗ್ತದೆ ಅಂದರೆ, ತಾವು ಚೀಫ್ ಮಿನಿಸ್ಟರ್ ಇದ್ದಾಗ SD ಕುಮಾರಸ್ವಾಮಿ ಅವರು ಒಬ್ಬ ಕ್ರಿಮಿನಲ್ಲು ಏನು ಜನತಕಲ್ ಎಂಟರ್ಪ್ರೈಸ್ದವರಿಗೆ 2 ತಾಸಿನಲ್ಲಿ ನೀವು ಏನು ಕೊಡ್ರಿ, ಟ್ರಾನ್ಸ್ಪೋರ್ಟ್ ಪರ್ಮಿಟ್ಸ್ಗಳನ್ನ ಕೊಡ್ರಿ ಅಂತ ಹೇಳೋದು ಯಾವುದೇ ಮುಖ್ಯಮಂತ್ರಿ ಗೌರವ ತರ್ತದೆ. ಯಾಕಂದರೆ ಅದನ್ನು ಬರವಣಿಗೆ ಒಳಗೆ ಇಟ್ಟಿದ್ದಾರೆ, ಅದೆಲ್ಲೋ ಇವತ್ತು ಪಬ್ಲಿಕ್ ಡೊಮೇನ್ ಒಳಗಿದೆ. ಯಡಿಯೂರಪ್ಪನವ್ರಿಗೆ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರೆ. ನೀವೇ ಹೋರಾಟ ಮಾಡಿದರೆ ಅವ್ರು ಹೊರಗೆ ಬಂದರು, ಹೊಸ ಪಾರ್ಟಿ ಕಟ್ಟಿದ್ರು. ಯಾರು? ಯಡಿಯೂರಪ್ಪ ಅವರು ರಿಟೈರ್ ಆಗಿ ತಾವು ಮಾಡಿದ ಕೆಲಸದ ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡು ಸರಿಪಡಿಸ್ತಾರೆ. ಅದೇ ಸೇಮ್ ಇವರಿಗೂ ಅಪ್ಲೈ ಆಗ್ತದೆ. ಶ್ರೀರಾಮುಲು ಅವರಿಗೆ ಯಾರ್ಯಾರು ಸಾರ್ವಜನಿಕ ಜೀವನದಲ್ಲಿ ಮಾಡಬಾರ್ದು ಕೆಲಸ ಮಾಡಿದಾರಲ್ಲ, ಈಗ ಹಂಗೆ ಬ್ರಿಟಿಷರು ತಮ್ಮ ನಡುಗಡೆಗೆ ಹೋಯಿತು, ಇವರು ಸಾರ್ವಜನಿಕ ಜೀವನ ಬಿಟ್ಟು ಹೋಗಬೇಕು. ನೀವು ಚುನಾವಣೆ ಹೋಗುವ ಸಾಧ್ಯತೆ ಇದೆ? ಈಗಾಗಲೇ ನಾನು ಇಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. ನನಗೊಂದು ರಾಜಕೀಯ ಆಂದೋಲನದಲ್ಲಿ ವಿಶ್ವಾಸ ಇದೆ. ಯಾರು ಒಳ್ಳೆಯ ವ್ಯಕ್ತಿಗಳಿದ್ದಾರೆ ಅವರಿಗೆ ಡೆಫಿನೆಟ್ಲಿ, ನಮಗೆ ಯಾರ ಬಗ್ಗೆ ಖಾತ್ರಿ ಇದೆ, ಪ್ರತ್ಯಕ್ಷ ನೋಡೋದು ಪ್ರಮಾಣಿಸಿ ನೋಡಬೇಕಂತಾರೆ, ಅವರಿಗೆ ನಾವು ಕ್ಯಾಂಪೇನ್ ಮಾಡ್ತೇವೆ. ಅಂಥ ಒಂದು ಬದಲಾವಣೆಯನ್ನು ತರುವುದು ಇವತ್ತು ಅತ್ಯವಶ್ಯವಾಗಿದೆ. ಹಿರೇಮಠರು ಇಷ್ಟೊತ್ತು ನಮ್ಮ ಜೊತೆ ಅನೇಕ ವಿಷಯಗಳು ಮುಕ್ತವಾಗಿ ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದ. ತಮಗೂ ಧನ್ಯವಾದ. ಇದು ಈ ಹೊತ್ತಿನ ಟಾರ್ಗೆಟ್. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.